ವಿಶ್ವವಿದ್ಯಾಲಯದ ನಾಮನಿರ್ದೇಶಕ ಸಿಂಡಿಕೇಟ್ ಸದಸ್ಯರೋರ್ವರು ಅತಿಥಿ ಉಪನ್ಯಾಸಕರ ನೇಮಕಾತಿಯಲ್ಲಿ ಅಕ್ರಮ ನಡೆದಿದೆ ಮತ್ತು ಭ್ರಷ್ಟಾಚಾರ ಮಾಡಲಾಗುತ್ತಿದೆ ಎಂದು ಹೇಳಿಕೆ ನೀಡಿರುವುದು ಇಲ್ಲಿನ ಅತಿಥಿ ಉಪನ್ಯಾಸಕರ ಮನಸ್ಸಿಗೆ ನೋವಾಗಿದ್ದು ಕೂಡಲೇ ಹೇಳಿಕೆ ವಾಪಸು ಪಡೆಯಲು ಆಗ್ರಹಿಸಿ ನಗರದ ಹೊರವಲಯ ಬೆಂಗಳೂರು ರಸ್ತೆ ಬಳಿ ಇರುವ ಮಹಾವಿದ್ಯಾಲಯ ಹೇಮಗಂಗೋತ್ರಿ ಆಡಳಿತ ಕಚೇರಿ ಮುಂದೆ ಅತಿಥಿ ಉಪನ್ಯಾಸಕರು ದಿಢೀರ್ ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು. ಇದೇ ವೇಳೆ ಉಪನ್ಯಾಸಕಿ ಪುಷ್ಪಾವತಿ ಮತ್ತು ಡಾಕ್ಟರ್ ಎಸ್.ಜೆ. ಮಹೇಶ್ ಮಾಧ್ಯಮದೊಂದಿಗೆ ಮಾತನಾಡಿ, ವಿಶ್ವವಿದ್ಯಾಲಯದ ನಾಮನಿರ್ದೇಶಕ ಸಿಂಡಿಕೇಟ್ ಸದಸ್ಯರೊಬ್ಬರು ಕೆಲ ದಿನಗಳ ಹಿಂದೆ ಮಾಧ್ಯಮಗಳಲ್ಲಿ ಹಾಸನ ವಿಶ್ವವಿದ್ಯಾಲಯದಲ್ಲಿ ಅತಿಥಿ ಉಪನ್ಯಾಸಕರ ನೇಮಕಾತಿಯಲ್ಲಿ ಕುಲಪತಿಗಳು ಮತ್ತು ಕುಲಸಚಿವರು ಅಕ್ರಮ ನಡೆಸಿದ್ದಾರೆ. ಅಕ್ರಮ ನೇಮಕಾತಿ ನಡೆದಿದೆ ಎಂದಿದ್ದಾರೆ. ಟೆಂಡರ್ ಕರೆಯುವಲ್ಲಿ ಭ್ರಷ್ಟಾಚಾರ ನಡೆಯುತ್ತಿದೆ ಎಂದು ಸುಳ್ಳು ಮಾಹಿತಿಗಳನ್ನು ನೀಡಿ ವಿಶ್ವವಿದ್ಯಾಲಯದ ಗೌರವಕ್ಕೆ ಧಕ್ಕೆ ತಂದಿದ್ದು ಅತಿಥಿ ಉಪನ್ಯಾಸಕರ ಗೌರವಕ್ಕೂ ಚ್ಯುತಿಯಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ನಾವು ಯಾವುದೇ ಸಿಂಡಿಕೇಟ್ ಸದಸ್ಯರ ವಿರುದ್ಧವಾಗಿ ಹಾಗೂ ವಿಶ್ವವಿದ್ಯಾನಿಲಯದ ವಿರುದ್ಧವಾಗಿ ಮತ್ತು ವಿಸಿ ರಿಜಿಸ್ಟ್ರೇಷನ್ ವಿರುದ್ಧವಾಗಿ ನಾವು ಪ್ರತಿಭಟನೆ ಮಾಡುತ್ತಿಲ್ಲ. ಸಿಂಡಿಕೇಟ್ ಸದಸ್ಯರು ನೇಮಕವಾದಾಗ ನಮಗೆ ಹೆಚ್ಚು ಸಂತೋಷವಾಗಿತ್ತು. ಸರ್ಕಾರದ ಮಟ್ಟದಿಂದ ಅದಕ್ಕಿಂತ ಉನ್ನತ ಮಟ್ಟದ ಗವರ್ನರ್ನಿಂದ ಆಯ್ಕೆ ಆಗಿರುವುದು ಅವರಿಂದ ಉದ್ಯೋಗದ ಭದ್ರತೆ, ವೇತನ ಹೆಚ್ಚಳ ಮಾಡುತ್ತಾರೆ ಎನ್ನುವ ಆಶಯದಲ್ಲಿ ನಾವು ಇದ್ದೆವು. ಆದರೆ ಅವರು ಈ ರೀತಿ ಹೇಳಿಕೆ ಕೊಟ್ಟಿರುವುದು ನಮಗೂ ಕೂಡ ಆಶ್ಚರ್ಯವನ್ನು ಉಂಟು ಮಾಡಿದೆ. ವಿದ್ಯಾವಂತರಾಗಿ ಇಂತಹ ಹೇಳಿಕೆ ಕೊಡಬಾರದಿತ್ತು ಎಂದರು. ನಮ್ಮ ನೇಮಕಾತಿ ಮಾಡುವ ವೇಳೆ ನೋಟಿಫಿಕೇಶನ್ ಮಾಡಿ ಮಾನದಂಡದ ಮೂಲಕ ಸಂದರ್ಶನಕ್ಕೆ ದಿನಾಂಕ ನಿಗದಿ ಮಾಡಿತ್ತು. ಅದಕ್ಕಾಗಿ ಆಯ್ಕೆ ಸಮಿತಿ ನೇಮಕ ಮಾಡಿತ್ತು. ನಮ್ಮ ಗೌರವವನ್ನು ಹಾಳು ಮಾಡಿರುವುದಕ್ಕೆ ನಾವು ಇವತ್ತು ಹೋರಾಟಕ್ಕೆ ಇಳಿದಿದ್ದೇವೆ ಎಂದು ಬೇಸರ ವ್ಯಕ್ತಪಡಿಸಿದರು. ನಮ್ಮ ಗೌರವ ಕಾಪಾಡಬೇಕು. ಕೂಡಲೇ ದಾಖಲಾತಿ ಪರಿಶೀಲಿಸಿ ನಿಮ್ಮ ಹೇಳಿಕೆ ವಾಪಸು ಪಡೆಯಬೇಕು. ಇಲ್ಲವಾದರೆ ನಮ್ಮ ಚಳುವಳಿಯನ್ನು ಮುಂದುವರಿಸುವುದಾಗಿ ಎಚ್ಚರಿಸಿದರು. ಮಾಹಿತಿಯನ್ನ ತಗೋಬೇಕು. ಮಾಹಿತಿ ಕೊರೆತನ ಅಥವಾ ನಿಮ್ಗೆ ಹೇಳಿರೋರು ತಪ್ಪು ಹೇಳಿದಾರ, ಈ ಮಾಹಿತಿಯನ್ನ ತಗೋಬೇಕು ಅಂತ ಸಿಂಡಿಕೇಟ್ ಮೆಂಬರ್ ಅಲ್ಲಿ ನಾವು ರಿಕ್ವೆಸ್ಟ್ ಮಾಡ್ತೀವಿ ಸರ್. ಪುಷ್ಪಾವತಿ, ಅಶೋಕ್, ಬನ್ನಿ ಸರ್. ಅಶೋಕ್ ಅಂತ, ಡಾಕ್ಟರ್ ಅಶೋಕ್, ಡಾಕ್ಟರ್ ಪುಟ್ಟರಾಜಪ್ಪ, ಡಾಕ್ಟರ್ ಅಶೋಕ್, ಡಾಕ್ಟರ್ ಮಹೇಶ್, ಡಾಕ್ಟರ್ ಷಣ್ಮುಗ, ಪ್ರೇಮ್ ಕುಮಾರ್, ಅಮರ್ ಮತ್ತೆ ಲಕ್ಷ್ಮೀಕಾಂತ್. ಸಲ್ಲಿಸುವಾಗ ಬಹಳ ಕ್ರಮಬದ್ಧವಾಗಿರಬೇಕು, ರಿಯಾಲಿಟಿ ಇರಬೇಕು. ಇದು ವಿಶ್ವವಿದ್ಯಾಲಯದ ಜವಾಬ್ದಾರಿ. ಅದು ಆಡಳಿತ ಚುಕ್ಕಾಣಿರುವಂತಹ ಕುಲಸಚಿವರು ಮತ್ತು ಕುಲಪತಿಗಳು ಎಲ್ಲ ಕ್ರಮಬದ್ಧವಾಗಿ ಚೆನ್ನಾಗಿ ತಗೊಂಡು ವಿಶ್ವವಿದ್ಯಾಲಯದ ಘನತೆ ಗೌರವಗಳು ಕಾಪಾಡ್ಕೊಂಡು ಹೋಗ್ತಾ ಇದ್ದಾರೆ. ಆದರೆ ಇದು ಈ ಮಾಹಿತಿಯನ್ನು ಸರಿಯಾದ ಮಟ್ಟ ಕ್ರಮ ತಗೊಂಡು ಅವರು ಮಾಹಿತಿಯನ್ನು ಮೀಡಿಯಾ ಕೊಡಬೇಕು. ಆದರೆ ವಿಶ್ವವಿದ್ಯಾಲಯದ ಘನತೆ ಗೌರವಗಳನ್ನ ಏನಾದರೂ ಧಕ್ಕೆ ಬಂದರೆ ನಾವು ಚಳುವಳಿಯನ್ನ ಇನ್ನೂ ಮುಂದುವರಿಸ್ತೀವಿ. ಡಾಕ್ಟರ್ ಮಹೇಶ್ ಎಸ್.ಜೆ. ಪ್ರತಿಭಟನೆಯಲ್ಲಿ ಅಶೋಕ್, ಮಹೇಶ್, ಪುಟ್ಟರಾಜಪ್ಪ, ಷಣ್ಮುಖ, ಪ್ರೇಮ್ ಕುಮಾರ್, ಅಮರ್ ಇತರರು ಉಪಸ್ಥಿತರಿದ್ದರು. ಶ್ರೀನಿವಾಸ್, ಟಿವಿ 46 ಮಲೆನಾಡು ನ್ಯೂಸ್, ಹಾಸನ.